5 ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅನೇಕ ಸವಾಲುಗಳು ಅವರ ಮುಂದೆ, ಈ 5 ಜನರ ಮುಂದೆ ಇರುತ್ತೆ. ಪ್ರಯತ್ನವನ್ನು ಈ 5 ಜನರು ಮಾಡ್ತಾರೆ ಅಂತಕ್ಕಂಥದ್ದನ್ನು. ರಾಜ್ಯದ ಕೇಂದ್ರ ಸಚಿವರ ಮೇಲೆ ವಿಶ್ವಾಸವಿದೆ. ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿ ಕಾಪಾಡಲಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಬಸವನಗುಡಿ ಮನೆಯಲ್ಲಿ ಪ್ರಜ್ವಲ್ ಸ್ಥಳ ಮಹಜರು, ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಸಾಧ್ಯತೆ. ನಾಳೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋಕೆ ಎಸ್ಐಟಿ ತಯಾರಿ. ಮಗು ಚಿಕಿತ್ಸೆಗಾಗಿ ತೆರಳುತ್ತಾ ಇದ್ದ ಆಂಬ್ಯುಲೆನ್ಸ್ ಮೇಲೆ ದಾಳಿ. ಸ್ಪೀಡ್ ಆಗಿ ಓಡಿಸ್ತೀಯಾ ಅಂತ ಚಾಲಕನಿಗೆ ಹಲ್ಲೆ. ತಪ್ಪಿತಸ್ಥರ ಬಂಧನಕ್ಕೆ ನೂರಾರು ಮಂದಿಯಿಂದ ಪ್ರತಿಭಟನೆ. ಓಕೆ, ನಿನ್ನೆ ಅಷ್ಟೇ ಮೋದಿ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ತಮ್ಮ ಅಧಿಕಾರ ಸ್ವೀಕಾರ ಮಾಡಿದರು. ಈ ನಡುವೆ ಒಂದು ಸಹಿ ಹಾಕಿದ್ದಾರೆ. ಅದು ಕಿಸಾನ್ ಸಮ್ಮಾನ್, ರೈತರ ಕಿಸಾನ್ ಸಮ್ಮಾನ್ಗೆ 20,000 ಕೋಟಿ ಇದೀಗ ರೈತರ ಅಕೌಂಟ್ಗೆ ಬರುತ್ತೆ. 3ನೇ ಬಾರಿ ಪ್ರಧಾನಿ ಆಗ್ತಾ ಇದ್ದ ಹಾಗೆ ಮೋದಿ ಬಂಪರ್. ದೇಶದ ಅನ್ನದಾತನಿಗೆ ಭರ್ಜರಿ ಗಿಫ್ಟ್ ನೀಡಿದ ಪ್ರಧಾನಿ. ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ನಿರ್ಧಾರ. ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತು ಬಿಡುಗಡೆಯಾಗಿದೆ. 17ನೇ ಕಂತು ಬಿಡುಗಡೆಗೆ ಪ್ರಧಾನಿ ಮೋದಿ ಸಹಿ ಹಾಕಿದ್ದಾರೆ. ದೇಶದ 9.3 ಕೋಟಿ ರೈತರಿಗೆ, 9 ಕೋಟಿ 30 ಲಕ್ಷ ರೈತರಿಗೆ ಅನುಕೂಲ. 20,000 ಕೋಟಿ ಹಣ ವರ್ಗಾವಣೆಗೆ ಸಹಿ ಇದೀಗ ಅವರವರ ಅಕೌಂಟ್ಗೆ ಬಂದು ಬೀಳಲಿದೆ. 9.3 ಕೋಟಿ 9.3 ಕೋಟಿ ಅಂತಂದರೆ ಸಾಧಾರಣವಾಗಿ ಈಗ ನೋಡಿ ಕರ್ನಾಟಕದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನಸಂಖ್ಯೆ ಹತ್ರ 6.5-7 ಕೋಟಿ. 9.3 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಮೋದಿ ಗಿಫ್ಟ್ ಬೆನ್ನಲ್ಲೇ ಮಹತ್ವ ಪಡೆದ ಸಚಿವ ಸಂಪುಟ ಸಭೆ. ನೂತನ ಸಚಿವರ ಜೊತೆ ಪ್ರಧಾನಿ ಮೋದಿ ಮೊದಲ ಮೀಟಿಂಗ್. ನೋಡಿ, ಈ ಕಿಸಾನ್ ಸಮ್ಮಾನ್ ಒಂದು ವೇಳೆ ಕುಮಾರಸ್ವಾಮಿ ಅವರು ಇದೀಗ ಕೃಷಿ ಮಂತ್ರಿ ಆಗಿದ್ದಿದ್ರೆ ಅದರ ಕ್ರೆಡಿಟ್ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇತ್ತು. ಅಂದರೆ ಅವ್ರಿಗೊಂದು ಅನೌನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಕೃಷಿ ಮಂತ್ರಿಯಾಗಿ ಅನ್ನುವಂಥದ್ದು. ಇದೀಗ 20,000 ಕೋಟಿ 9.3 ಕೋಟಿ ರೈತರಿಗೆ ಲಭ್ಯವಾಗಲಿದೆ. ಬಹಳ ದೊಡ್ಡ ಮಟ್ಟದ ಒಂದು ಸಹಿ. ಅಂದರೆ ರೈತರಿಗೆ ಬರಬೇಕಾದಂಥ ದುಡ್ಡು. 17ನೇ ಕಂತು ಬಿಡುಗಡೆ. ಆಮೇಲೆ ಕೆಲವೆಲ್ಲ ಯಾವುದಾದ್ರೂ ವಿಚಾರಕ್ಕೆ ಒಂದು 88 ದಿವಸ ಆಗಿತ್ತು ಈ ಎಲೆಕ್ಷನ್ ಟೈಮಲ್ಲಿ. ಯಾವುದಾದ್ರೂ ದುಡ್ಡು ಬರುವಂಥದ್ದು ಸರ್ಕಾರದ್ದು ಎಲ್ಲವೂ ಕೂಡ ನಿಂತು ಹೋಗಿರುತ್ತೆ. ಈಗ ಮತ್ತೆ ಅದು ಶುರು ಆಗುತ್ತೆ. ಇದು ಮೋದಿ ಮೊದಲ ಮೀಟಿಂಗ್ ಸಭೆಯಲ್ಲಿ ಕಿಸಾನ್ ಸಮ್ಮಾನ್ ಮುಂದುವರಿಕೆ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಖಾತೆಗಳ ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನವಾಗುತ್ತೆ. ಮೋದಿ ಸಂಪುಟದಲ್ಲಿ ರಾಜ್ಯ